ಬನ್ನಿ ಗುರು, ಇವತ್ತು ನಡೀತಾ ಇರುವಂತಹ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ ಸೆಕೆಂಡ್ T20 ಬಗ್ಗೆ ಪೂರ್ತಿ ಮಾತಾಡೋಣ. ಮ್ಯಾಚ್ ರಿವ್ಯೂ ಮತ್ತು ಪ್ರೊಡಿಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಟ್ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಗುರು. ಯಾರು ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡೋಗ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಶೇರ್ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗೈಸ್, ಇವತ್ತಿನ ಮ್ಯಾಚ್ ನಡೀತಾ ಇರುವಂತದ್ದು ಮ್ಯಾಂಚೆಸ್ಟರ್ ಅಲ್ಲಿ. ಮೊದಲಿಗೆ ಇಲ್ಲಿನ ಪಿಚ್ ರಿಪೋರ್ಟ್ ನ ನೋಡೋದಾದ್ರೆ, ಪಿಚ್ ರಿಪೋರ್ಟ್ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಇರುತ್ತೆ. ಮತ್ತು ಇವತ್ತು ಮತ್ತು ನಿನ್ನೆ ಮಳೆ ಕಂಟಿನ್ಯೂಸ್ ಇದೆ ಇಲ್ಲಿ ಮ್ಯಾಂಚೆಸ್ಟರ್ ಅಲ್ಲಿ. ಮತ್ತು ಮ್ಯಾಚ್ ಟೈಮ್ ಅಲ್ಲೂ ಕೂಡ ಮಳೆ ಬರೋ ಚಾನ್ಸಸ್ ಇದೆ. 20 to 25% ಮಳೆ ಬರುವಂತ ಚಾನ್ಸಸ್ ಇದೆ. ಅದರಿಂದ ಮ್ಯಾಚ್ ನಿಲ್ಲೋ ಚಾನ್ಸಸ್ ಕೂಡ ಆಗ್ಬೋದು. ಇನ್ನು ಪಿಚ್ ರಿಪೋರ್ಟ್ ನ ನೋಡಿದರೆ ಮಳೆಯಿಂದ ಕವರ್ ನ ಮಾಡಿದ್ದಾರೆ ಪಿಚ್ ನ. ಅದರಿಂದ ಪಿಚ್ ಕವರ್ ಮಾಡಿರೋದ್ರಿಂದ ಪಿಚ್ ಫಾಸ್ಟ್ ಬೌಲರ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಟಾರ್ಟಿಂಗು. ಮತ್ತು ಮಿಡಲ್ ಓವರ್ ಅಲ್ಲಿ ಪಿಚ್ ಸ್ಲೋ ಆಗೋದ್ರಿಂದ ಅಲ್ಲಿ ಸ್ಪಿನ್ನರ್ಸ್ ಗೆ ಹೆಲ್ಪ್ ಆಗುತ್ತೆ. ಅದರಿಂದ ಇಂಡಿಯಾ ಯಾವ್ದೇ ರೀತಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜ್ ಮಾಡಬಾರ್ದು ಬೌಲಿಂಗ್ ಅಲ್ಲಿ ಅಂತ ಹೇಳ್ತೀನಿ. ಬ್ಯಾಟಿಂಗ್ ಅಲ್ಲಿ ಏನೈತೆ ಅಂತ ಮುಂದೆ ತಿಳ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ವೆದರ್ ರಿಪೋರ್ಟ್ ಮಳೆ ಬರೋದ್ರಿಂದ ಚಾನ್ಸಸ್ ಇದೆ. ಇನ್ನು ನೆಕ್ಸ್ಟ್ ಇಂಗ್ಲೆಂಡ್ ಅವರು ಅವರ ಪ್ಲೇಯಿಂಗ್ ಲೆವೆನ್ ನ ಬಿಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ಹಾಕಿದೀನಿ, ನೋಡ್ತಾ ಇರಬಹುದು. ಲಾಸ್ಟ್ ಮ್ಯಾಚ್ ತರನೇ ಸೇಮ್ ಲೆವೆನ್ ಇದೆ ಅವ್ರದ್ದು ಕೂಡ. ಯಾವುದೇ ರೀತಿ ಚೇಂಜಸ್ ನ ಮಾಡಕ್ ಹೋಗಿಲ್ಲ, ಸ್ಕ್ರೀನ್ ಮೇಲೆ ಹಾಕಿದೀನಿ ನೋಡಿ ಸೈಡ್ ಅಲ್ಲಿ. ಅದೇ ರೀತಿ ಇನ್ನು ಇಂಡಿಯನ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಬೇಕಪ್ಪ ಅಂದ್ರೆ, ಲಾಸ್ಟ್ ಮ್ಯಾಚ್ ಏನಿತ್ತು ಪ್ಲೇಯಿಂಗ್ ಲೆವೆನ್ ಅದೇ ಇರಬೇಕು. ಒಂದು ಲಾಸ್ಟ್ ಆಪರ್ಚುನಿಟಿ ಸಂಜು ಸ್ಯಾಮ್ಸನ್ ಗೆ ಆಗ್ಬೋದು. ಲಾಸ್ಟ್ ಚಾನ್ಸ್ ನ ಕೊಡಬೇಕು ಸಂಜು ಸ್ಯಾಮ್ಸನ್ ಅವ್ರಿಗೆ ಅಂತ ಹೇಳ್ತೀನಿ. ಏನಕ್ಕೆ ಅಂದ್ರೆ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ವರ್ಲ್ಡ್ ಕಪ್ ಅಲ್ಲಿ 3 ಕನ್ಸಿಕ್ಯೂಟಿವ್ 50 ನ ಹೊಡೆದು ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾನ ಗೆಲ್ಸಿದ್ದಾರೆ 3 ನಾಕ್ಔಟ್ ಮ್ಯಾಚಸ್ ಅಲ್ಲಿ. ಇವಾಗ ಅವ್ರನ್ನ ಸಡನ್ ಆಗಿ ಕೂರ್ಸಕ್ ಆಗಲ್ಲ, ಒಂದ್ 2 ಮ್ಯಾಚ್ ಚೆನ್ನಾಗಿ ಆಡಿಲ್ಲ ಅನ್ನೋದ್ರಿಂದ. ಅವ್ರಿಗೆ ಇದು ಒಂದು ಮ್ಯಾಚ್ ಚಾನ್ಸ್ ಕೊಡ್ಲಿ, ಅಷ್ಟು ಸಾಧ್ಯ ಐತೆ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಕೂಡ ಚಾನ್ಸ್ ಕೊಡ್ಲಿ ಅಂತ ಹೇಳ್ತೀನಿ. ಇನ್ನು ಈ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂದ್ರೆ, ಸಂಜು ಸ್ಯಾಮ್ಸನ್ ಅವರು ತಮ್ಮ ಮೇಲಿರೋ ಪ್ರೆಸರ್ ಎಲ್ಲಾನು ಕೂಡ ಇಳಿಸ್ಕೊಂತಾರೆ ಅಂತ ಹೇಳ್ತೀನಿ. ಮ್ಯಾಚ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿ. ಇನ್ನು ತಿಲಕ್ ವರ್ಮಾ ಅವರು ಅಷ್ಟು ಹೇಳ್ಕೊಳ್ಳೋ ರೀತಿ ಆಡ್ತಾ ಇಲ್ಲ, ಬಟ್ ಈ ಮ್ಯಾಚ್ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ನಾಕ್ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ಟಾಸ್ ಗೆದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೌಲಿಂಗ್ ನ ಮಾಡ್ಬೇಕು. ಯಾಕೆಂದ್ರೆ ಮಳೆ ಬರೋ ಚಾನ್ಸಸ್ ಇದೆ. ಟಾಸ್ ಗೆದ್ದಂತ ಟೀಮು ಸ್ಟಾರ್ಟಿಂಗ್ ಅಲ್ಲಿ ಸಿಗುವಂತ ಫಾಸ್ಟ್ ಬೌಲರ್ಸ್ ಗೆ ಸ್ವಿಂಗು ಮತ್ತು ಸ್ಪಿನ್ನರ್ಸ್ ಗೆ ಸ್ಪಿನ್ ನ ಯೂಸ್ ಮಾಡ್ಕೊಂಡು ಬೇಗ ಟೀಮ್ ನ ಆಲ್ಔಟ್ ಮಾಡಿ ಬೇಗ ಟಾರ್ಗೆಟ್ ನ ಚೇಂಜ್ ಮಾಡೋ ಕಡೆ ಗಮನ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಶ್ರೇಯಸ್ ಅಯ್ಯರ್ ಅವ್ರು ಮಾಡಿದಂತ ಲಾಸ್ಟ್ ಮ್ಯಾಚ್ ಆ ರೀತಿ ಏನಾದ್ರು ಮಾಡಿದ್ರು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬ್ಯಾಟಿಂಗ್ ತಗೊಂಡು 20 ಓವರ್ ಬ್ಯಾಟಿಂಗ್ ಆಡಿ ಅಂದ್ರೆ ಮಳೆ ಚಾನ್ಸಸ್ ಜಾಸ್ತಿನೇ ಬರುತ್ತೆ ಅನ್ನೋದು. ಅದರಿಂದ ಟಾಸ್ ಗೆದ್ದಂತ ಟೀಮು ಬೌಲಿಂಗ್ ನ ತಗೊಬೇಕು ಅಂತ ಹೇಳ್ತೀನಿ. ಇನ್ನು ಈ ಮ್ಯಾಚ್ ನಲ್ಲಿ ಇಂಗ್ಲೆಂಡ್ ಕಡೆ ಯಾರಪ್ಪ ಚೆನ್ನಾಗ್ ಆಡಬಹುದು ಅಂದ್ರೆ, ಇಂಗ್ಲೆಂಡ್ ಕಡೆ ಜೋಕೋಬ್ ಬೆಥೆಲ್ ಅವರು ಚೆನ್ನಾಗ್ ಆಡ್ತಾರೆ. ಲಾಸ್ಟ್ ಮ್ಯಾಚ್ ಅವ್ರಿಗೆ ಬ್ಯಾಟಿಂಗ್ ಆಪರ್ಚುನಿಟಿನೇ ಸಿಕ್ಕಿಲ್ಲ ಮಳೆಯಿಂದಾಗಿ. ಈ ಮ್ಯಾಚ್ ಅಲ್ಲಿ ಜೋಕೋಬ್ ಬೆಥೆಲ್ ಮತ್ತು ಫಿಲ್ ಸಾಲ್ಟ್ RCB ಪ್ಲೇಯರ್ಸ್ ಇಬ್ರು ಕೂಡ ಚೆನ್ನಾಗ್ ಆಡ್ತಾರೆ ಅಂತ ಹೇಳ್ತೀನಿ. ಇನ್ನು ಬೌಲಿಂಗ್ ಅಲ್ಲಿ ಪವರ್ ಪ್ಲೇ ಅಲ್ಲಿ ಹರ್ಷಿತ್ ರಾಣಾ ಮತ್ತು ಹರ್ಷದೀಪ್ ಸಿಂಗ್ ಇಬ್ರು ಕೂಡ ಒಂದು ಮ್ಯಾಜಿಕ್ ನ ಕೊಡ್ತಾರೆ. ಇಂಡಿಯಾ ಏನಾದ್ರು ಟಾಸ್ ಗೆದ್ದು ಬೌಲಿಂಗ್ ತಾವತ್ತು ಅಂದ್ರೆ, ಮತ್ತು ಸೆಕೆಂಡ್ ಬೌಲಿಂಗ್ ಮಾಡಿದ್ರು ಕೂಡ ಒಂದು ಇಂಪ್ಯಾಕ್ಟ್ ನ ಬೀರ್ತಾರೆ ಮ್ಯಾಚ್ ಅಲ್ಲಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಮಿಡಲ್ ಓವರ್ ಅಲ್ಲಿ ವರುಣ್ ಚಕ್ರವರ್ತಿ ಅವರು ತಮ್ಮ ಸ್ಪಿನ್ ಮಿಸ್ಟ್ರಿನ ತೋರಿಸ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಇಂಗ್ಲೆಂಡ್ ಕಡೆ ಬೌಲಿಂಗ್ ಅಲ್ಲಿ ಯಾರಪ್ಪ ಚೆನ್ನಾಗಿ ಮಾಡ್ಬೋದು ಅಂದ್ರೆ, ಲಾಸ್ಟ್ ಮ್ಯಾಚ್ ನೋಡಿದೋ ಎಲ್ಲಾ ಬೌಲರ್ಸ್ ಇಂಗ್ಲೆಂಡ್ ಕಡೆ ಅಷ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ, ಹೇಳ್ಕೊಳ್ಳೋ ರೀತಿನೇ ಮಾಡಿದ್ದಾರೆ. ಈ ಮ್ಯಾಚ್ ಕೂಡ ಚೆನ್ನಾಗಿ ಇಂಗ್ಲೆಂಡ್ ಬೌಲರ್ಸ್ ಬೌಲಿಂಗ್ ನ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನು ಈ ಮ್ಯಾಚ್ ನ ನನ್ನ ಪ್ರಕಾರ ಇಂಡಿಯಾ ಗೆಲ್ಲುತ್ತೆ ಅಂತ ಹೇಳ್ತೀನಿ. ನೀವೇನಂತೀರಾ ಅನ್ನೋದ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.